ಜಾತಿ ಗಣತಿ ವರದಿ ತಿರಸ್ಕಾರಕ್ಕೆ ಸೋಮಣ್ಣ ಆಗ್ರಹಿಸಿದ್ದಾರೆ. ಹೊಸದಾಗಿ ಜಾತಿ ಗಣತಿ ನಡೆಸುವಂತೆ ಸೋಮಣ್ಣ ಮನವಿ ಮಾಡಿದ್ದಾರೆ. ಈ ಬಾರಿ ಪಾರದರ್ಶಕವಾಗಿ ಸಮೀಕ್ಷೆ ನಡೆಸಿ ಅಂತ ಆಗ್ರಹಿಸಿದ್ದಾರೆ. ಈ ಸಾರಿ ನಿಮ್ಮ ಕಾಲದಲ್ಲೇ ಅನೌನ್ಸ್ ಮಾಡಿ ನೀವೇ ಮಾಡ್ಕೊಳ್ಳಿ, ಆದರೆ ಪಾರದರ್ಶಕವಾಗಿ ನಡೆಸಿ ಅಂತ ಗುಬ್ಬಿಯಲ್ಲಿ ಸೋಮಣ್ಣ ಮಾತನಾಡಿದ್ದಾರೆ. ಈಗಾಗಲೇ ನಾನು ಏನೇನು ಹೇಳಬೇಕು ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಆಗ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ. ಜಾತಿ ಗಣತಿ ವರದಿ ತಿರಸ್ಕಾರಕ್ಕೆ ಸೋಮಣ್ಣ ಆಗ್ರಹಿಸಿದ್ದಾರೆ. ಹೊಸದಾಗಿ ಜಾತಿ ಗಣತಿ ನಡೆಸುವಂತೆ ಸೋಮಣ್ಣ ಮನವಿ ಮಾಡಿದ್ದಾರೆ. ಈ ಬಾರಿ ಪಾರದರ್ಶಕವಾಗಿ ಸಮೀಕ್ಷೆ ನಡೆಸಿ ಅಂತ ಆಗ್ರಹಿಸಿದ್ದಾರೆ. ಈ ಸಾರಿ ನಿಮ್ಮ ಕಾಲದಲ್ಲೇ ಅನೌನ್ಸ್ ಮಾಡಿ ನೀವೇ ಮಾಡ್ಕೊಳ್ಳಿ, ಆದರೆ ಪಾರದರ್ಶಕವಾಗಿ ನಡೆಸಿ ಅಂತ ಗುಬ್ಬಿಯಲ್ಲಿ ಸೋಮಣ್ಣ ಮಾತನಾಡಿದ್ದಾರೆ. ಈಗಾಗಲೇ ನಾನು ಏನೇನು ಹೇಳಬೇಕು ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಆಗ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ. ಜಾತಿ ಗಣತಿ ವರದಿ ತಿರಸ್ಕಾರಕ್ಕೆ ಸೋಮಣ್ಣ ಆಗ್ರಹಿಸಿದ್ದಾರೆ. ಹೊಸದಾಗಿ ಜಾತಿ ಗಣತಿ ನಡೆಸುವಂತೆ ಸೋಮಣ್ಣ ಮನವಿ ಮಾಡಿದ್ದಾರೆ. ಈ ಬಾರಿ ಪಾರದರ್ಶಕವಾಗಿ ಸಮೀಕ್ಷೆ ನಡೆಸಿ ಅಂತ ಆಗ್ರಹಿಸಿದ್ದಾರೆ. ಈ ಸಾರಿ ನಿಮ್ಮ ಕಾಲದಲ್ಲೇ ಅನೌನ್ಸ್ ಮಾಡಿ ನೀವೇ ಮಾಡ್ಕೊಳ್ಳಿ, ಆದರೆ ಪಾರದರ್ಶಕವಾಗಿ ನಡೆಸಿ ಅಂತ ಗುಬ್ಬಿಯಲ್ಲಿ ಸೋಮಣ್ಣ ಮಾತನಾಡಿದ್ದಾರೆ. ಈಗಾಗಲೇ ನಾನು ಏನೇನು ಹೇಳಬೇಕು ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಆಗ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ. ಜಾತಿ ಗಣತಿ ವರದಿ ತಿರಸ್ಕಾರಕ್ಕೆ ಸೋಮಣ್ಣ ಆಗ್ರಹಿಸಿದ್ದಾರೆ. ಹೊಸದಾಗಿ ಜಾತಿ ಗಣತಿ ನಡೆಸುವಂತೆ ಸೋಮಣ್ಣ ಮನವಿ ಮಾಡಿದ್ದಾರೆ. ಈ ಬಾರಿ ಪಾರದರ್ಶಕವಾಗಿ ಸಮೀಕ್ಷೆ ನಡೆಸಿ ಅಂತ ಆಗ್ರಹಿಸಿದ್ದಾರೆ. ಈ ಸಾರಿ ನಿಮ್ಮ ಕಾಲದಲ್ಲೇ ಅನೌನ್ಸ್ ಮಾಡಿ ನೀವೇ ಮಾಡ್ಕೊಳ್ಳಿ, ಆದರೆ ಪಾರದರ್ಶಕವಾಗಿ ನಡೆಸಿ ಅಂತ ಗುಬ್ಬಿಯಲ್ಲಿ ಸೋಮಣ್ಣ ಮಾತನಾಡಿದ್ದಾರೆ. ಈಗಾಗಲೇ ನಾನು ಏನೇನು ಹೇಳಬೇಕು ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಆಗ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ. ಜಾತಿ ಗಣತಿ ವರದಿ ತಿರಸ್ಕಾರಕ್ಕೆ ಸೋಮಣ್ಣ ಆಗ್ರಹಿಸಿದ್ದಾರೆ. ಹೊಸದಾಗಿ ಜಾತಿ ಗಣತಿ ನಡೆಸುವಂತೆ ಸೋಮಣ್ಣ ಮನವಿ ಮಾಡಿದ್ದಾರೆ. ಈ ಬಾರಿ ಪಾರದರ್ಶಕವಾಗಿ ಸಮೀಕ್ಷೆ ನಡೆಸಿ ಅಂತ ಆಗ್ರಹಿಸಿದ್ದಾರೆ. ಈ ಸಾರಿ ನಿಮ್ಮ ಕಾಲದಲ್ಲೇ ಅನೌನ್ಸ್ ಮಾಡಿ ನೀವೇ ಮಾಡ್ಕೊಳ್ಳಿ, ಆದರೆ ಪಾರದರ್ಶಕವಾಗಿ ನಡೆಸಿ ಅಂತ ಗುಬ್ಬಿಯಲ್ಲಿ ಸೋಮಣ್ಣ ಮಾತನಾಡಿದ್ದಾರೆ. ಈಗಾಗಲೇ ನಾನು ಏನೇನು ಹೇಳಬೇಕು ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಆಗ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು.
ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ಮಾಡಿ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ. ಜಾತಿ ಗಣತಿ ವರದಿ ತಿರಸ್ಕಾರಕ್ಕೆ ಸೋಮಣ್ಣ ಆಗ್ರಹಿಸಿದ್ದಾರೆ. ಹೊಸದಾಗಿ ಜಾತಿ ಗಣತಿ ನಡೆಸುವಂತೆ ಸೋಮಣ್ಣ ಮನವಿ ಮಾಡಿದ್ದಾರೆ. ಈ ಬಾರಿ ಪಾರದರ್ಶಕವಾಗಿ ಸಮೀಕ್ಷೆ ನಡೆಸಿ ಅಂತ ಆಗ್ರಹಿಸಿದ್ದಾರೆ. ಈ ಸಾರಿ ನಿಮ್ಮ ಕಾಲದಲ್ಲೇ ಅನೌನ್ಸ್ ಮಾಡಿ ನೀವೇ ಮಾಡ್ಕೊಳ್ಳಿ, ಆದರೆ ಪಾರದರ್ಶಕವಾಗಿ ನಡೆಸಿ ಅಂತ ಗುಬ್ಬಿಯಲ್ಲಿ ಸೋಮಣ್ಣ ಮಾತನಾಡಿದ್ದಾರೆ. ಈಗಾಗಲೇ ನಾನು ಏನೇನು ಹೇಳಬೇಕೋ ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಆಗ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ಮಾಡಿ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ. ಜಾತಿ ಗಣತಿ ವರದಿ ತಿರಸ್ಕಾರಕ್ಕೆ ಸೋಮಣ್ಣ ಆಗ್ರಹಿಸಿದ್ದಾರೆ. ಹೊಸದಾಗಿ ಜಾತಿ ಗಣತಿ ನಡೆಸುವಂತೆ ಸೋಮಣ್ಣ ಮನವಿ ಮಾಡಿದ್ದಾರೆ. ಈ ಬಾರಿ ಪಾರದರ್ಶಕವಾಗಿ ಸಮೀಕ್ಷೆ ನಡೆಸಿ ಅಂತ ಆಗ್ರಹಿಸಿದ್ದಾರೆ. ಈ ಸಾರಿ ನಿಮ್ಮ ಕಾಲದಲ್ಲೇ ಅನೌನ್ಸ್ ಮಾಡಿ ನೀವೇ ಮಾಡ್ಕೊಳ್ಳಿ, ಆದರೆ ಪಾರದರ್ಶಕವಾಗಿ ನಡೆಸಿ ಅಂತ ಗುಬ್ಬಿಯಲ್ಲಿ ಸೋಮಣ್ಣ ಮಾತನಾಡಿದ್ದಾರೆ. ಈಗಾಗಲೇ ನಾನು ಏನೇನು ಹೇಳಬೇಕೋ ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಆಗ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ಮಾಡಿ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ. ಜಾತಿ ಗಣತಿ ವರದಿ ತಿರಸ್ಕಾರಕ್ಕೆ ಸೋಮಣ್ಣ ಆಗ್ರಹಿಸಿದ್ದಾರೆ. ಹೊಸದಾಗಿ ಜಾತಿ ಗಣತಿ ನಡೆಸುವಂತೆ ಸೋಮಣ್ಣ ಮನವಿ ಮಾಡಿದ್ದಾರೆ. ಈ ಬಾರಿ ಪಾರದರ್ಶಕವಾಗಿ ಸಮೀಕ್ಷೆ ನಡೆಸಿ ಅಂತ ಆಗ್ರಹಿಸಿದ್ದಾರೆ. ಈ ಸಾರಿ ನಿಮ್ಮ ಕಾಲದಲ್ಲೇ ಅನೌನ್ಸ್ ಮಾಡಿ ನೀವೇ ಮಾಡ್ಕೊಳ್ಳಿ, ಆದರೆ ಪಾರದರ್ಶಕವಾಗಿ ನಡೆಸಿ ಅಂತ ಗುಬ್ಬಿಯಲ್ಲಿ ಸೋಮಣ್ಣ ಮಾತನಾಡಿದ್ದಾರೆ. ಈಗಾಗಲೇ ನಾನು ಏನೇನು ಹೇಳಬೇಕೋ ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಆಗ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು